Hi friends, happy Sunday. This is Yogis. ನಮಸ್ತೆ ಆಲ್, ಹೇಗಿದ್ದೀರಾ? ಹಾಗೆ ಇವತ್ತು ಸಂಡೇ ಸ್ವಲ್ಪ ಫ್ರೀ ಸಂಜೆ ಸಮಯದಲ್ಲಿ ಚಿಕನ್ ಗೊತ್ತಲ್ಲ ನಿಮಗೆಲ್ಲರಿಗೂ ಫೇವ್ರೇಟ್ ಆಗಿರುವಂಥ ಚಿಕನ್ ತಂದೂರಿ ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು ರೌಂಡ್ ಆಗಿದೆ. ಫ್ರೈ ನೋಡ್ಬೋದು ನೀವು, ತುಂಬ ಅದ್ಭುತವಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ, ನಮ್ಮ ಹೆಂಡತಿ ಮಾಡಿರುವಂಥ ಒಂದು ಟೇಸ್ಟು ಮಿಕ್ಸಿಂಗ್ ಎಲ್ಲ. ಫ್ರೈ ಮಾತ್ರ ನಮ್ಮ ಕೈ ಚಳಕ. ಏನೋ ಒಂಚೂರು ಪರವಾಗಿಲ್ಲ ಇರೋದ್ರಲ್ಲಿ. ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿದ್ದೀನಿ. ತಂದೂರಿ ಅನ್ನೋದು ನಾನು ಇದುವರೆಗೂ ಮಾಡಿರಲಿಲ್ಲ. ಏನೋ ಸ್ನೇಹಿತರ ಜೊತೆ ಸೇರಿಕೊಂಡು ಎಲ್ಲೋ ಹಿಂಗೆ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಮಾಡ್ಕೊಂಡು ತಿಂದಿದ್ದುಂಟು. ಬಟ್ ಇಲ್ಲ ಆದರೂ ಒಂಚೂರು ಟ್ರೈ ಮಾಡೋಣ ಅಂತ ಹೇಳಿ, ಏನೋ ಇದೆಯಲ್ಲ ಈಗಿನ ಕಾಲದಲ್ಲಿ ಯೂಟ್ಯೂಬ್ ಅಂತ ನೋಡಿಕೊಂಡು ಸ್ವಲ್ಪ ಕೆಟ್ಟೋಗ್ಬಿಟ್ಟಿದ್ದೀವಿ. ಹಾಗೆ ಒಂಚೂರು ಯಾಕೋ ಆಟ ಆಡ್ತಾಯಿದೆ. ವೆರಿ ಗುಡ್. ಬಾಪ ಇಲ್ಲಿ ನೀವು ಯಾಕೆ ಅಷ್ಟು ದೂರ ಹೋಗ್ತಾ ಇದೆಯಾ? ತಂದೂರಿ ಕಬಾಬ್ ಚಟಾಪಟ. ಈ ಥರ ಯಾವಾಗಲೂ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಗೊತ್ತಾಯ್ತು ನನಗೆ. ಬಿಕಾಸ್ ಯು ಕ್ಯಾನ್ ಸಿ ದಟ್, ಅದು ನೋಡ್ಬೋದು ಬರ್ನರು ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ ಅಷ್ಟೇ. ಯಾಕೆಂದರೆ ಇದರ ಮೇಲಿಂದ ಈ ಒಂದು ಮಾಂಸ ಇದು ಕರಗಿ ಬರ್ನ್ ಆಗ್ತಾ ಬರ್ನರ್ ಒಳಗಡೆನೇ ಬಿದ್ದು ನಮ್ಮ ಬರ್ನರೇ ಬರ್ನ್ ಆಗಿಬಿಡ್ತದೆ. ಅದಕ್ಕೆ ಕೇರ್ಫುಲ್ಲಾಗಿ ಏನು ಯಾವತ್ತೂ ಇನ್ಮೇಲೆ ಇದರ ನಮ್ಮ ಗ್ಯಾಸ್ ಸ್ಟವ್ ಮೇಲೆ ಮಾಡದೇ ಇರೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಇದಕ್ಕೇನಾದರೂ ಒಂದು ಒಳ್ಳೆಯ ಸಜೆಷನ್ ಇದ್ದರೆ ನಿಮ್ಮ ಕಡೆಯಿಂದ ಹೇಳ್ಬೋದು. ಉತ್ತಮವಾದ ಉಪಾಯ ಇದ್ದರೆ ಇದೇ ಗ್ಯಾಸ್ ಸ್ಟವ್ ಮೇಲೆ ಮಾಡಿ ಒಳ್ಳೆಯ ಒಂದು ರಿಸಲ್ಟು ಪಡಿಬೋದು ಅಂತ ಏನಾದರೂ ಒಂದು ಐಡಿಯಾ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ನಮಗೆ ರಿಪ್ಲೈ ಮಾಡಿ ವಿಡಿಯೋದಲ್ಲಿ. ಟೇಸ್ಟ್ ಮಾತ್ರ ಸ್ನೇಹಿತರೆ ಭಾಳ ಅದ್ಭುತವಾಗಿದೆ. ಏನಂತಾರೆ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಇದು ನಾವೊಂದು ಮ್ಯಾರಿನೇಡ್ಗೆ ಮಿಕ್ಸ್ ಮಾಡಿ ನಾವು ಒಂದು 1 hour or 2 hours ಇಡಬೇಕಾಗತ್ತೆ. ಹಾಗೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಫ್ರಿಜ್ನಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದೇ, ಉತ್ತಮ. ನಾವಂತೂ ಫ್ರಿಜ್ನಲ್ಲಿ ಇಟ್ಟಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಮ್ಯಾರಿನೇಟ್ ಆಗೋದಿರುತ್ತಲ್ಲ ಎಲ್ಲ ಅದರ ಮೇಲೆ ಒಂದು ನಿರ್ಭರವಾಗಿರುತ್ತೆ.